ನಮಸ್ತೆ. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಿ? ಸಾಮಾನ್ಯವಾಗಿ ದಾಸವಾಳ ಗಿಡದ ಹೂವಿನ ಮೊಗ್ಗಿನಲ್ಲೇನಿರುತ್ತೆ ಅಂದರೆ ಈ ರೀತಿ ಕೀಟಾಣುಗಳ ಸಮಸ್ಯೆ ತುಂಬಾ ಕಾಡ್ತಿರುತ್ತೆ. ಪ್ರತಿಯೊಂದು ಗಿಡದಲ್ಲೂ ಕೂಡ ಈ ರೀತಿ ಕೀಟಗಳು ಉತ್ಪತ್ತಿಯಾಗುತ್ತೆ. ಇದು ಏನು ಮಾಡುತ್ತೆ ಅಂದರೆ ಹೂವಿನ ಮೊಗ್ಗನ್ನು ಪೂರ್ತಿಯಾಗಿ ನಾಶ ಮಾಡುತ್ತೆ. ಅದೇ ರೀತಿ ಈ ರೀತಿ ವೈಟ್ ಕೂಡ ಮಿಲಿಬಗ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಈ ರೀತಿ ಕೂಡ ಆಗುತ್ತೆ. ಮೊಗ್ಗನ್ನು ಮಾತ್ರ ತುಂಬಾ ಚೆನ್ನಾಗಿ ಟಾರ್ಗೆಟ್ ಮಾಡಿ ಮೊಗ್ಗನ್ನೆಲ್ಲ ನಾಶ ಮಾಡ್ತಾ ಇರುತ್ತೆ. ಹೂವು ಏನಾಗುತ್ತೆ, ಅರಳೋದೇ ಇಲ್ಲ, ಅರ್ಧಂಬರ್ಧ ಅರಳಿರುತ್ತೆ. ಇಂತಹ ಸಮಸ್ಯೆಯಿಂದ ಅಂದರೆ ಈ ರೀತಿ ದಾಸವಾಳ ಗಿಡಗಳಿಗೆ ಬಂದಿರುವಂತಹ ಕೀಟಗಳ ಸಮಸ್ಯೆಯಿಂದ ಮುಕ್ತಿ ಕೊಡಲಿಕ್ಕೆ ಒಂದು ಒಳ್ಳೆಯ ಬೆಸ್ಟು ಕೀಟನಾಶಕವನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂಥದ್ದು. ಇದನ್ನು ಹಾಕಿದ ಕೂಡಲೇ ನೋಡಿ ಯಾವ ರೀತಿ ಅದೇ ಮೊಗ್ಗು ಇದು ನೆಕ್ಸ್ಟ್ ಡೇ ಅರಳಿದಾಗ ಒಂದೇ ಒಂದು ಹುಳ ಕೂಡ ಇಲ್ಲ. ನೋಡಿ, ಪ್ರತಿಯೊಬ್ಬರ ಮನೆಯ ದಾಸವಾಳ ಗಿಡದಲ್ಲೂ ಕೂಡ ಈ ರೀತಿ ಸಮಸ್ಯೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಎಷ್ಟೊಂದು ಕೀಟನಾಶಕಗಳನ್ನು ಸಿಂಪಡಿಸ್ತಾರೆ, ಆದರೆ ಅದಕ್ಕೆ ಪರಿಹಾರನೇ ಸಿಕ್ಕಲ್ಲ. ಏನೋ ಆವಾಗ ಆ ಕ್ಷಣಕ್ಕೆ ಹೋದಾಗ ಅನಿಸುತ್ತೆ ಅಷ್ಟೇ, ಬಿಟ್ಟರೆ ಪುನಃ ಮತ್ತೆ ಶುರುವಾಗುತ್ತೆ. ನಾನು ಹೇಳ್ಕೊಡ್ತಾ ಇರುವಂಥ ಮೆಥಡ್ ಇದೆಯಲ್ಲ, ಈ ಕೀಟನಾಶಕನ ಈ ಪುಡಿನ ಹಾಕೋದ್ರಿಂದ ಇನ್ಯಾವತ್ತೂ ಕೂಡ ಒಂದೇ ಒಂದು ಹುಳುಗಳು ಕೂಡ ಹೂವಿನ ಮೊಗ್ಗನ ಮೇಲೆ ಬಂದು ಹಾನಿ ಮಾಡಲ್ಲ. ಹೂವಿನ ಮೊಗ್ಗನ್ನು ಅಷ್ಟೊಂದು ಒಳ್ಳೆಯ ಪರಿಹಾರ ಇದು, ಅಷ್ಟು ಒಳ್ಳೆಯ ಬೆನಿಫಿಟ್ಟು ಇದರಿಂದ ಇದೆ. ಅದು ಯಾವುದು ಏನು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಹಾಗಾಗಿ ಹೊಸಬರೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ಅಥವಾ ನನ್ನ ವಿಡಿಯೋನ ಇವತ್ತು ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಗಾರ್ಡನಿಂಗ್ ಟಿಪ್ಸ್ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ, ನಿಮಗೆ ಕೂಡ ಯೂಸ್ ಆಗ್ಬೋದು. ಹಾಗೆ ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಕೊನೆ ತನಕ ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ ವಿಡಿಯೋಗೆ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾರಿಗಾದರೂ ಗಾರ್ಡನ್ ಬಗ್ಗೆ ಟಿಪ್ಸ್ಗಳು ಬೇಕಿದ್ದರೆ ಅವರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ವೈಟ್ ಮಿಲಿಬಗ್ಸು ಅಥವಾ ಗಿಡಗಳಿಗೆ ಬರುವಂಥ ಹೇನು ರೋಗ ಅಂತಲೂ ಕೂಡ ಕರೀತಾರೆ. ಅದು ಆ ಮೊಗ್ಗನ ಮೇಲೆಲ್ಲ ಕುತ್ಕೊಳ್ಳುತ್ತಲ್ವ ಕೀಟಗಳು, ಅದು ಹೇನು ರೋಗ ಅಂತಲೂ ಕೂಡ ಅಂತಾರೆ. ಅದನ್ನು ಸುಲಭವಾಗಿ ಪರಿಹಾರ ಮಾಡ್ಬೋದು. ಯಾವುದೇ ಕೆಮಿಕಲ್ ಇರುವಂಥ ಕೀಟನಾಶಕ ಹಾಕಬೇಕಂತಿಲ್ಲ, ಸ್ಪ್ರೇ ಹೊಡಿಬೇಕು ಅಂತಿಲ್ಲ. ಹಾಗೆಯೇ ನಾನು ಹೇಳುವಂತಹ ಮೆಥಡ್ನಲ್ಲಿ ಎಷ್ಟು ಹೊತ್ತಿಗೆ ಹಾಕಬೇಕು, ಎಷ್ಟೊತ್ತಿಗೆ ಹಾಕಿದರೆ ಅದರಿಂದ ಬೆನಿಫಿಟ್ ನಿಮಗೆ ಸಿಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಪೂರ್ತಿಯಾಗಿ ಹೋಗುತ್ತೆ, ಒಂದು ಸ್ವಲ್ಪನೂ ಕೂಡ ಇರಲ್ಲ, ಹುಳುಗಳು ಪೂರ್ತಿಯಾಗಿ ನಾಶ ಆಗುತ್ತೆ. ಮೊಗ್ಗುಗಳನ್ನು ನೀವೇನು ಕೀಳೋದು ಬೇಡ, ಅದನ್ನು ಹಾಕಿದ್ರಾಯ್ತು, ಆ ಪುಡಿನ ಹಾಕಿದ್ರಾಯ್ತು, ಬೇಗನೆ ಪರಿಹಾರನೂ ಕೂಡ ಸಿಗುತ್ತೆ. ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ಗೊತ್ತಾಗುತ್ತೆ ನಿಮಗೆ ಏನು ಅಂತ. ಎಲೆಗಳಿಗೂ ಕೂಡ ಈ ರೀತಿ ಹಾನಿಯಾಗುತ್ತೆ, ಎಲೆಗಳನ್ನು ಕೂಡ ತಿನ್ನುತ್ತೆ ಅವು. ಬರೀ ಮೊಗ್ಗನ್ನು ಮಾತ್ರ ಅಲ್ಲ, ಎಲೆಗಳನ್ನು ಕೂಡ ತಿನ್ನುತ್ತೆ. ಇದು ಎಲೆಗಳಿಗೆ ಬಂದಿರುವಂಥ ಸಮಸ್ಯೆನೂ ಹೋಗಲಾಡಿಸುತ್ತೆ, ಮೊಗ್ಗುಗಳು ಕೂಡ ಹೋಗುತ್ತೆ. ಅಂದರೆ ಮೊಗ್ಗುಗಳಿಗೆ ಹಿಡಿದಿರುವಂತಹ ಹುಳುಗಳು ಅದು ಬೇಗ ನಾಶವಾಗಿ ಹೋಗುತ್ತೆ. ಅದಕ್ಕೆ ನೀವು ಮೊಗ್ಗನ್ನು ಕೀಳೋದು ಬೇಡ, ಎಲೆನೂ ಕಟ್ ಮಾಡೋದು ಬೇಡ. ಇದನ್ನು ಹಾಕಿ ನೀವು ನರ್ಸರಿಯಿಂದನೋ ಅಥವಾ ಎಲ್ಲಿಂದನೋ ತಂದಿರ್ತೀರಿ, ತುಂಬ ಚೆನ್ನಾಗಿರುತ್ತೆ ಗಿಡಗಳು, ಒಳ್ಳೆ ಚೆನ್ನಾಗಿ ಬೆಳೆದಿರುತ್ತೆ. ಇನ್ನೇನು ಮೊಗ್ಗು ಬಿಟ್ಟು ಹೂವು ಅದು ಯಾವ ಬಣ್ಣದ್ದು ಅಂತ ನೋಡಬೇಕು ಅನ್ನುವಾಗಲೇ ಈ ರೀತಿ ಹುಳುಗಳು ಬಂದು ತಿಂದು ಮೊಗ್ಗನ್ನೇ ನಾಶ ಮಾಡಿ, ಇಲ್ಲಿ ನೋಡಿ ಒಂದು ಹಾಗೆ ಮಾಡಿದೆ, ಇನ್ನೊಂದು ಕೂಡ ಅದೇ ರೀತಿ ಆಗ್ತಾ ಉಂಟು. ಅದಕ್ಕೋಸ್ಕರ ನಾನು ಇದನ್ನು ಕೀಟನಾಶಕವನ್ನು ಇದಕ್ಕೆಲ್ಲ ಹಾಕಿದ್ದೀನಿ. ಹಾಗಾಗಿ ಇದೆಲ್ಲವೂ ಕೂಡ ನಾಶವಾಗಿದೆ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ನಾಶವಾಗಿದೆ ಅಂತಲೂ ಕೂಡ ಗೊತ್ತಾಗುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಿದ್ದೀನಿ. ಸಿಂಪಲ್ ಆಗಿರುವಂತಹ ಒಂದು ಕೀಟನಾಶಕ ಇದು. ಮಾಮೂಲಾಗಿ ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ಗೊತ್ತಿದೆ, ಅಂದರೆ ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿದೆ. ಇದೇನು ಅಂದರೆ ಕಟ್ಟಿಗೆಯನ್ನು ಸುಟ್ಟು ಬೂದಿ ಮಾಡಿರುವಂಥದ್ದು. ಹಳ್ಳಿ ಕಡೆಯಲ್ಲೆಲ್ಲ ಸ್ನಾನದ ಒಲೆಗೆ ಸೌದೆ ಹಾಕಿಯೇ ಒಲೆ ಉರಿಸೋದ್ರಿಂದ ಬೂದಿ ಸಿಗುತ್ತೆ. ನೀವು ಅನ್ಬೋದು, ನೀವು ಹಳ್ಳಿ ಕಡೆ ಇರೋರು ಸಿಗುತ್ತೆ ನಿಮಗೆ, ಹಾಕ್ತೀರಿ ಅಂತ. ನಾವು ಸಿಟಿಯವ್ರು ಏನು ಮಾಡೋದು ಅಂತ ಅದಕ್ಕೂ ಕೂಡ ಪರಿಹಾರ ತಿಳಿಸ್ಕೊಡ್ತೀನಿ ಏನು ಅಂತ. ನೋಡಿ, ಇದನ್ನು ಈ ಪುಡಿನ ಬೂದಿ ಇದೆಯಲ್ಲ, ಇದಕ್ಕೆ ವುಡ್ ಆ್ಯಶ್ ಅಂತಲೂ ಕೂಡ ಕರೀತಾರೆ, ಕಟ್ಟಿಗೆಯ ಬೂದಿ ಇದು. ಇದನ್ನು ಈ ರೀತಿ
ಪ್ರತಿಯೊಂದು ಮೊಗ್ಗಿನ ಮೇಲೆ ಎಲೆಗಳ ಮೇಲೆ ಈ ರೀತಿ ಸಿಂಪಡಿಸಿದರೆ ಆಯಿತು. ಇದನ್ನು ಎಷ್ಟೊತ್ತಿಗೆ ಸಿಂಪಡಿಸ್ಬೇಕು ಗೊತ್ತಾ? ನೀವು ಬೆಳಗ್ಗೆ ಹೊತ್ತಿನಲ್ಲಿ ಯಾವ ಕಾರಣಕ್ಕೂ ಸಿಂಪಡಿಸ್ಬೇಡಿ, ಇದನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಮುಸ್ಸಂಜೆ ಹೊತ್ತಲ್ಲಿ ಸಂಜೆ ಒಂದು 6:30 ನಂತರ ಇದನ್ನೆಲ್ಲ ಪ್ರತಿಯೊಂದು ಗಿಡದ ಮೊಗ್ಗಿನ ಮೇಲೆ ಎಲೆಗಳೇನಾದರೂ ಆ ರೀತಿ ಕೀಟಗಳಿದ್ದರೆ ಅದರ ಮೇಲೆಲ್ಲ ಈ ಥರ ಪುಡಿನ ಸಿಂಪಡಿಸ್ತಾ ಬನ್ನಿ. ಅವಾಗ ಏನಾಗುತ್ತೆ ಅಂದರೆ ಅದು ಹೆಚ್ಚು ಕೀಟಗಳ ಹಾವಳಿ ಇರೋದೇ ಸಂಜೆ ಹೊತ್ತಲ್ಲಿ ಜಾಸ್ತಿಯಾಗಿ ಅವು ತೊಂದರೆ ಕೊಡೋದು ಕೀಟಗಳು. ಆವಾಗ ಸಂಜೆ ಹೊತ್ತಲ್ಲಿ ಕೀಟಗಳು ಇದರ ಮೇಲೆ ಕುತ್ಕೊಂಡಾಗ ಏನಾಗುತ್ತೆ, ಈ ಪೌಡರ್ ಹಾಕೋದ್ರಿಂದ ಬೇಗನೆ ನಾಶವಾಗುತ್ತೆ. ಅದಕ್ಕೋಸ್ಕರ ನೀವು ಬೆಳಗ್ಗೆ ಹೊತ್ತಲ್ಲಿ ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಬೆಳಗ್ಗೆ ಹೊತ್ತಲ್ಲಿ ನೀವೇನಾದರೂ ಈ ಪೌಡರ್ನ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಕಟ್ಟಿಗೆ ಬೂದಿನ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಮಧ್ಯಾಹ್ನ ಬಿಸಿಲಲ್ಲಿ ಏನಾಗುತ್ತೆ ಅಂದರೆ, ಸುಡು ಬಿಸಿಲಿಗೆ ಅದೇನಾಗುತ್ತೆ, ಇದು ತುಂಬಾ ಘಾಟಿರೋದ್ರಿಂದ ಬೂದಿ ಎಲೆಗಳು ಸುಡುವಂತಹ ಸಾಧ್ಯತೆ ಇರುತ್ತೆ. ಬಿಸಿಲಿನ ತಾಪಕ್ಕೆ ಎಲೆಗಳು ಹಳದಿ ಬಣ್ಣಕ್ಕೆ ಬಂದು ಗಿಡಗಳು ಸುಟ್ಟೋಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇದನ್ನು ಸಂಜೆ ಹೊತ್ತಲ್ಲೇ ಕೊಡಬೇಕು. ಸಂಜೆ ಹೊತ್ತು ಕೊಟ್ಟರೆ ಇದನ್ನು ಪ್ರತಿಯೊಂದು ಮೊಗ್ಗಿನ ಮೇಲೂ ಮತ್ತು ಎಲೆಗಳ ಮೇಲೂ ಈ ಥರ ಸಿಂಪಡಿಸ್ತಾ ಬಂದರೆ ಏನಾಗುತ್ತೆ, ಸಂಜೆ ಹೊತ್ತಲ್ಲಿ ಆವಾಗ ಬೇಗನೆ ನಾಶವಾಗುತ್ತೆ. ಯಾಕಂದರೆ ತಂಪಾಗಿರುತ್ತೆ, ವಾತಾವರಣ ತಂಪಾಗಿರುತ್ತೆ, ಎಲೆಗಳಿಗೆ ಏನೂ ತೊಂದರೆ ಆಗಲ್ಲ, ಮೊಗ್ಗಿಗೂ ಏನೂ ತೊಂದರೆ ಆಗಲ್ಲ. ಮಾರನೇ ದಿನ ಏನು ಮಾಡಬೇಕು ಅಂದರೆ, ಇದನ್ನು ನೀರನ್ನು ಹೇಗಿದ್ದರೂ ನೀವು ಗಿಡಗಳಿಗೆಲ್ಲ ನೀರನ್ನು ಹಾಕ್ತೀರಿ, ಆವಾಗ ನೀರನ್ನು ಸಿಂಪಡಿಸಿದರೆ ಆಯಿತು, ಪೂರ್ತಿಯಾಗಿ ಹೋಗುತ್ತೆ, ಹುಳುಗಳು ಪೂರ್ತಿಯಾಗಿ ನಾಶವಾಗಿ ಹೋಗುತ್ತೆ. ಹಾಗೆ ಬರೀ ದಾಸವಾಳಕ್ಕೆ ಅಂತಲ್ಲ, ಬೇರೆ ಇನ್ಯಾವುದಾದ್ರೂ ಹೂವಿನ ಗಿಡಗಳಲ್ಲಿ ಕೂಡ ಅದೇ ರೀತಿ ಏನಾದರೂ ಸಮಸ್ಯೆ ಬಂದರೆ, ಮೊಗ್ಗಲ್ಲೇನಾದರೂ ಸಮಸ್ಯೆ ಬಂದರೆ ಇದೇ ಮೆಥಡನ್ನು ಯೂಸ್ ಮಾಡಿ. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಿಮಗೆ. ವುಡ್ ಆ್ಯಶ್ ಅಂತ ನೀವು ಟೈಪ್ ಮಾಡಿದರೆ ಆನ್ಲೈನಲ್ಲಿ ಕೂಡ ಇದು ಸಿಗುತ್ತೆ. ಪ್ಯಾಕೆಟೆಲ್ಲ 1 kgದು, ಅರ್ಧ kgದೆಲ್ಲ ಸಿಗುತ್ತೆ. ಮತ್ತು ನೀವು ಅದನ್ನು ತಂದ್ಕೊಳ್ಳಲ್ಲ, ನಾವು ಮನೆಯಲ್ಲೇ ಮಾಡ್ತೀವಿ ಅಂದರೆ ಎಲೆಗಳಿರುತ್ತಲ್ಲ, ಒಣಗಿದ ಎಲೆಗಳು, ಕಾಯಿ ಸಿಪ್ಪೆ, ಅದನ್ನು ತೆಂಗಿನಕಾಯಿಯಲ್ಲಿರುವಂಥ ನಾರು ಸಿಪ್ಪೆ ಇದೆಯಲ್ವ, ಅದನ್ನು ಕಸಗಳನ್ನೆಲ್ಲ ಹಾಕಿ ನೀವು ಬೆಂಕಿನ ಮಾಡಿ ಅದರಿಂದ ಬಂದಿರುವಂತಹ ಬೂದಿನೂ ಸಹ ಉಪಯೋಗಿಸ್ಬೋದು. ಅದು ಯಾವುದೂ ನಮ್ಮ ಕೈಯಲ್ಲಿ ಆಗಲ್ಲ, ಸಾಧ್ಯ ಇಲ್ಲ ಅದನ್ನೆಲ್ಲ ಮಾಡಲಿಕ್ಕೆ ಅನ್ನೋದಾದರೆ ಏನು ಮಾಡಿ ಅಂದರೆ, ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳಿ, ಸಿಗುತ್ತೆ ನೋಡಿ. ನಾನು ಪ್ರತಿಯೊಂದು ಮೊಗ್ಗುಗಳಿಗೂ ಕೂಡ ಇದನ್ನೆಲ್ಲ ಹಾಕಿದ್ದೀನಿ. ಸಂಜೆ ಹೊತ್ತಲ್ಲಿ ಹಾಕಿರೋದು ನಾನು. ಮಾರನೇ ದಿನ ಬೆಳಗ್ಗೆ ನೀರನ್ನೆಲ್ಲ ಬಿಟ್ಟಿದ್ದೀನಿ ನಾನು. ಗಿಡಕ್ಕೆ ನೀರನ್ನು ಬಿಟ್ಟಾದ್ಮೇಲೆ ನೋಡಿ ಆ ಮೊಗ್ಗು ಅರಳಿದೆ ನೋಡಿ, ನೀವೇ ನೋಡ್ತಿದ್ದೀರಲ್ಲ, ಅದೇ ಮೊಗ್ಗು. ಇದು ಅರಳಿದಾಗ ಒಂದೇ ಒಂದು ಹುಳ ಕೂಡ ಇಲ್ಲ ನೋಡಿ. ಪ್ರೂಫ್ ಯಾವ ಥರ ಇದೆ ಅಂದರೆ, ಒಂದೇ ಒಂದು ಹುಳಗಳು ಕೂಡ ಈ ಮೊಗ್ಗಿನಲ್ಲಿ ಕಾಣಿಸೋದಿಲ್ಲ ನಿಮಗೆ. ಪೂರ್ತಿಯಾಗಿ ನಾಶವಾಗಿ ಹೋಗಿದೆ ಮೊಗ್ಗಲ್ಲಿ. ಅಷ್ಟು ಚೆನ್ನಾಗಿ ಮೊಗ್ಗು ಅರಳಿದೆ ನೋಡಿ. ಹಾಗೆ ಏನಾದರೂ ಬಿಟ್ಟಿದ್ದಿದ್ರೆ ಏನು ಮಾಡ್ತಿತ್ತು, ಮೊಗ್ಗನ್ನೆಲ್ಲ ತಿಂದು ಹೂವು ತುಂಬಾ ಕೆಟ್ಟದಾಗಿ ಅರಳುತ್ತಿತ್ತು. ನೋಡ್ಲಿಕ್ಕಂತೂ ತುಂಬಾ ಇಷ್ಟನೇ ಆಗ್ತಿರ್ಲಿಲ್ಲ ನೋಡಿ. ಪ್ರತಿಯೊಂದು ಗಿಡದಲ್ಲಿರುವಂತಹ ಮೊಗ್ಗುಗಳಿಗೂ ಸಿಂಪಡಿಸಿದ್ದೆ ನಾನು, ಪೂರ್ತಿ ನಾಶವಾಗಿದೆ. ಹಿಂದಿನ ದಿನಕ್ಕಿಂತ ಬೆಳಗ್ಗೆ ನೋಡಿ ಯಾವ ಥರ ಪೂರ್ತಿ ನಾಶವಾಗಿದೆ. ಅದಕ್ಕೆ ಸಂಜೆ ಹೊತ್ತಲ್ಲೇ ಹಾಕಿದರೆ ಪೂರ್ತಿಯಾಗಿ ಹೋಗುತ್ತೆ. ಬೆಳಗ್ಗೆ ನೀರನ್ನು ಕೊಟ್ಟರಾಯಿತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಸಮಸ್ಯೆ ಗಿಡಗಳಿಗೆ ಬಂದರೆ ಈ ಮೆಥಡನ್ನು ಯೂಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.